ಐ ಆಮ್ ಡಾಕ್ಟರ್ ಸಂಜಯ್. ನಿಮ್ಮನೇಲಿಗೆ ನನ್ನ ತಂಗಿ ಕಳಿಸಿದಾಳೆ ಅನ್ಕೋತೀನಿ. ಹೌದು, ನಿಮ್ ಕೇಸಿಗೆ ಸಂಬಂಧಪಟ್ಟ ಎಲ್ಲಾ ಸ್ಟೇಟ್ಮೆಂಟ್ ರಿಪೋರ್ಟ್ನು ಸ್ಟಡಿ ಮಾಡಿದ್ದೀನಿ. ಆದ್ರೂ ನಿಮ್ಮಿಂದ ಎಲ್ಲಾ ವಿಷಯ ತಿಳ್ಕೊಳ್ಳೋ ಕುತೂಹಲ. ಇಫ್ ಯು ಡೋಂಟ್ ಮೈಂಡ್. ವಾಟ್ ಇಸ್ ದಿಸ್? ಮೈಂಡ್ ಏನ್ ಬಂತು? ನನ್ ಬಚಾವ್ಗೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ದು ನನ್ ಕರ್ತವ್ಯ. ಅವತ್ ರಾತ್ರಿ ಮನೇಲಿ ನಾನು ಯಾವ್ದೋ ಟ್ಯಾಬ್ಲೆಟ್ ಹುಡುಕ್ತಾ ಇರುವಾಗ ಆಸ್ಪತ್ರೆಯಿಂದ ಒಂದು ಫೋನ್ ಬಂತು. ಡಾಕ್ಟರ್, 5ನೇ ನಂಬರ್ ವಾರ್ಡ್ ನಲ್ಲಿರೋ ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಡಾಕ್ಟರ್. ಅವನಿಗೆ ನೆಸಲ್ 500 ಕೊಡಿ. ನೇಸಲ್ 500 ಸಾಕಿಲ್ಲ ಡಾಕ್ಟರ್. ಸರಿ, ನನ್ನ ಹತ್ರ ತಗೊಂಡ್ಬರ್ತೀನಿ ಬಿಡಿ. ಏನು ಭಯಪಡಬೇಕಾದಿಲ್ಲ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ವಸಂತ್ ಬಂದಿದ್ದಾರೆ. ಬಂದಿರ್ಬೇಕು ಡಾಕ್ಟರ್. ಇವನು ಉಸಿರಾಟ ನಿಂತಾಯ್ತು. ಲಕ್ಷ್ಮೀಪತಿ ಅವರೇ, ಡಾಕ್ಟರ್ ಸಂಜಯ್ ತನ್ನ ಮನೆಯಿಂದಲೇ ತಂದ ಔಷಧಿನೇ ಪೇಷಂಟ್ ದಾಮೋದರನ್ ಕೊಟ್ನೇನು? ಕೊಡೋದಾ? ಮೊದ್ಲು ನಾನು ನಿಮ್ಮ ಹಾಗೆ ತಿಳ್ಕೊಂಡಿದ್ದೆ. ಮುಟ್ಟಾಳ ನನ್ನ ಮಗನ್ ಚಾಲಾಕಿತ್ತನ್ನೋದು ಮುಂದೆ ಆ ಡಾಕ್ಟರ್ ಮರ್ಡರರ್ ಆಗೋದ. ಹೇಗೆ ಅಂತೀರಾ? ಪೇಷಂಟ್ಗೆ ಡಾಕ್ಟರ್ ಸಂಜಯ್ ಕೊಟ್ಟಿದ್ದು ಔಷಧಿ ಅಲ್ಲ, ನನ್ನ ಮಗ ಅವ್ರ ಕಿಟ್ಟಲ್ಲಿಟ್ಟು ವಿಷ. ಅದನ್ನ ಅವ್ರ ಕಿಟ್ಟಲ್ಲಿಟ್ಟು ಸಿಗಾಕ್ಸುವಂತ ಪ್ರಮೇಯ ಏನಿತ್ತು ಮಿಸ್ಟರ್ ಶಿವು? ಬಿಕಾಸ್ ದಾಮೋದರು ನಮ್ಮ ಬಿಸ್ನೆಸ್ಗೆ ಮುಳ್ಳಾಗಿದ್ದ. ಅದು ಚೂಪು ಮುಳ್ಳು. ಸಿಬಿಐನವರು ನಮ್ ವಿಷಯ ಅವನಿಂದ ಕಕ್ಸೋದಕ್ಕೆ ವೇಟ್ ಮಾಡ್ತಾ ಇದ್ರು. ಅದು ಒಂದು ಹಿಲ್ಸ್ ಆಗ ಅವನ್ ಬಾಯಿಗೆ ಬೀಗ ಹಾಕೋದಕ್ಕೆ ನಮ್ಗಿದ್ದಿದ್ದು ಓನ್ಲಿ ಒನ್ ವೇ. ದಿನೇಶ್ ಅವನು ಸತ್ತ ಆ ರಾತ್ರಿ ಐ ವಾಸ್ ದೇರ್ ಇನ್ ದ ಹಾಸ್ಪಿಟಲ್. ಅದನ್ನೇ ಡಾಕ್ಟರ್ ಸಂಜಯ್ ದಾಮೋದರ್ಗೆ ಕೂಡಿಸಿದ್ದು, ಸಿಕ್ಕಾಕೊಂಡಿದ್ದು. ಮಿಸ್ಟರ್ ಲಕ್ಷ್ಮೀಪತಿ, ಆ ಡಾಕ್ಟರ್ ಸಂಜಯ್ ಇನ್ನ ಯಾವ ಲಾಯರೇ ಅಲ್ಲ, ಯಮನೇ ಬಂದ್ರು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಬಾಟ್ಲಲ್ಲಿ ವಿಷ ಇದೆ. ದಟ್ಸ್ ಎ ಕ್ಲಿಯರ್ ಎವಿಡೆನ್ಸ್. ದಿನೇಶ್, ಡಾಕ್ಟರ್ ಹೆಗ್ಡೆ, ಆ ವ್ಯಕ್ತಿ ವಿಷ ಸೇರಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಿದೆ. ಅಷ್ಟು ವಿಷಾನು ದೇಹದಲ್ಲಿ ಸೇರಿದ ಮೇಲೆ ಒಬ್ಬ ವ್ಯಕ್ತಿ ಮತ್ತೆ ಬದುಕೋಕ್ ಸಾಧ್ಯವೇ? ಬಹಳ ಕಡಿಮೆ, ಆಲ್ಮೋಸ್ಟ್ ನಿಲ್. ಆದ್ರೆ ಆ ವಿಷ ರಕ್ತದಲ್ಲಿ ಸೇರಕ್ ಮುಂಚೆನೆ ತೆಗೆದ್ರೆ ದೇರ್ ಇಸ್ ಅ ಚಾನ್ಸ್. ಈ ವಿಷ ರಕ್ತದಲ್ಲಿ ಸೇರೋಕೆ ಎಷ್ಟು ಸಮಯ ಬೇಕಾಗಬಹುದು? ಒಂದೊಂದ್ಸರಿ 2 ನಿಮಿಷನೂ ಆಗ್ಬಹುದು, ಒಂದೊಂದ್ಸರಿ 2 ಗಂಟೆನೂ ಆಗ್ಬಹುದು. ಅವನು ಮತ್ತೆ ಬದುಕೋ ಸಾಧ್ಯತೆ ಏನಾದ್ರೂ ಇದೆಯಾ? ನೋ 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 ಚಾನ್ಸ್ ಅಟ್ ಆಲ್. ಯುವರ್ ಆನರ್, ಸಾಕ್ಷ್ಯಾಧಾರಗಳ ಮೂಲಕ ಡಾಕ್ಟರ್ ಸಂಜಯ್ ನನ್ನ ಕಕ್ಷಿದಾರರಾದ ಶ್ರೀ ಲಕ್ಷ್ಮೀಪತಿ ಅವರ ನಿಯತ್ತಿನ ಸೇವಕನಾದ ದಾಮೋದರ್ನನ್ನ ಅವರ ಆಸ್ಪತ್ರೆಯಲ್ಲಿ ವಿಷ ಕುಡಿಸಿ ಕೊಲೆ ಮಾಡಿರೋದು ಸ್ಪಷ್ಟವಾಗಿದೆ. ಇನ್ನು ರೋಗಿ ದಾಮೋದರ್ ಕುಡಿಸೋದಕ್ಕಾಗಿ ಡಾಕ್ಟರ್ ಸಂಜಯ್ ತನ್ನ ಮನೆಯಿಂದಲೇ ತನ್ನ ಔಷಧಿ ಬಾಟ್ಲಲ್ಲಿ ಇದ್ದಿದ್ದು ವಿಷ ಔಷಧಿ ಅಲ್ಲ ಅಂತ ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರೋ ಕೆಮಿಕಲ್ ರಿಪೋರ್ಟ್ ಸಹ ಇಲ್ಲಿವೆ. ಆದ್ರಿಂದ ಆ ಬಾಟ್ಲಲ್ಲಿರೋದು ಔಷಧಿ ಅಲ್ಲ, ವಿಷಾನೇ ಅಂತ ರುಜುವಾತಾಗಿದೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಸದ್ಯಕ್ಕೆ ಈ ಕೇಸ್ ಯಾವ ರೂಪನಾದ್ರೂ ಪಡ್ಕೊಂಡಿರ್ಲಿ, ಮುಖ್ಯವಾಗಿ ಆ ಸತ್ತ ವ್ಯಕ್ತಿ ದಾಮೋದರ್ ಪೊಲೀಸ್ಗೆ ಅನಿವಾರ್ಯವಾಗಬೇಕಾಗಿದ್ದವನು. ಆತನ ಬಾಯಿನ ಶಾಶ್ವತವಾಗಿ ಮುಚ್ಚಾಕೋದ್ರಲ್ಲಿ, ಆ ಸಾವನ್ನ ನನ್ನ ಕಕ್ಷಿಗಾರನ ತಲೆ ಕಟ್ಟೋದ್ರಲ್ಲಿ ಕೆಲವು ಜನ ಯಶಸ್ವಿಯಾಗಿದ್ದಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಯುವರ್ ಆನರ್, ಈಗ ನಾನು ಪ್ರೂವ್ ಮಾಡ್ಬೇಕು ಅಂತಿರೋದು ಈ ಕೊಲೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅನ್ನೋದಲ್ಲ. ಈ ಕೊಲೆಗೂ ಡಾಕ್ಟರ್ ಸಂಜಯ್ಗೂ ಯಾವ ಸಂಬಂಧನೂ ಇಲ್ಲ, ಅವರು ನಿರಪರಾಧಿ ಅನ್ನೋದಷ್ಟೇ. ಅವತ್ತು ರಾತ್ರಿ ಡಾಕ್ಟರ್ ಸಂಜಯ್ ಔಷಧಿ ತಗೊಂಡು ಆಸ್ಪತ್ರೆಗೆ ಹೋಗಿದ್ದೆಷ್ಟು ನಿಜಾನೋ, ಆ ಔಷಧಿ ಕುಡಿದು 1 ನಿಮಿಷದ ನಂತರ ದಾಮೋದರ್ ಸತ್ತದ್ದು ಅಷ್ಟೇ ನಿಜ. ಆದ್ರೆ ಆ ದಾಮೋದರ್ ಸತ್ತಿದ್ದು ಈ ಡಾಕ್ಟರ್ ಸಂಜಯ್ ಕುಡಿಸಿದ ಈ ಔಷಧಿ ಬಾಟ್ಲಿಂದ ಅಲ್ಲ, ಬೇರೆ ಯಾರೋ ಮೊದಲೇ ಕುಡಿಸಿದ ಆ ವಿಷದಿಂದ. ಐ ಅಬ್ಜೆಕ್ಟ್ ಯುವರ್ ಆನರ್. ಡಾಕ್ಟರ್ ಸಂಜಯ್ ತನ್ನ ಕೈಯಾರ ಕುಡಿಸಿದ ಔಷಧಿ ಬಾಟ್ಲು ಮತ್ತು ಕೆಮಿಕಲ್ ರಿಪೋರ್ಟ್ಗಳು ಇಲ್ಲೇ ಇವೆ. ಆದ್ರಿಂದ ಇದು ವಿಷಾನೇ ಹೊರತು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇದೇ ಬಾಟ್ಲಿಂದ ತಾನೇ ಈ ಡಾಕ್ಟರ್ ವಿಷ ಕುಡಿಸಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಹೇಳ್ತಾ ಇಲ್ಲ, ರುಜುವಾತ್ ಆಗೋಗಿದೆ ಅಂತೀನಿ. ಇದರಲ್ಲಿ ವಿಷ ಇದೆಯಾ? 10%, ನೋ ಡೌಟ್ ಅಬೌಟ್ ಇಟ್. ಬಟ್ ಐ ಹ್ಯಾವ್ ಗಾಟ್ ಮೈ ಓನ್ ಡೌಟ್ಸ್ ಅಬೌಟ್ ಇಟ್ ಯುವರ್ ಆನರ್. ಇದರಲ್ಲಿ ವಿಷ ಇಲ್ಲ. ಒಬ್ಬ ನಿರಪರಾಧಿ ಕುತ್ತಿಗೆಗೆ ನೇಣಹಗ್ಗ ಹಾಕಬೇಕು ಅಂತ ತಯಾರಿಸಿರೋ ಈ ಕೆಮಿಕಲ್ ರಿಪೋರ್ಟ್ ಶುದ್ಧ ಸುಳ್ಳು ಅಂತ ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಈ ಬಾಟ್ಲಲ್ಲಿರೋದು ಕೇವಲ ಔಷಧಿನೇ ಹೊರತು ಒಂದು ತೊಟ್ಟಾದ್ರೂ ವಿಷ ಇಲ್ಲ. ಇದನ್ನು ಕುಡಿಸಿ ಯಾರನ್ನು ಕೊಲೆ ಮಾಡಕ್ಕಾಗಲ್ಲ, ಒಂದು ಜಿರಳೆ ಜೀವ ಸಹ ತೆಗಿಯಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಮಿಸ್ಟರ್ ರವಿ, ಈ ಬಾಟ್ಲಲ್ಲಿ ಇರೋದು ವಿಷ ಅಲ್ಲ ಅಂತ ರುಜುವಾತ್ ಮಾಡೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಅಥವಾ ಆಧಾರ ಏನಾದ್ರು ಇದೆಯಾ? ಇದೆ, ಸಾಕ್ಷಿ ಆಧಾರ ಎರಡೂ ಇದೆ. ಅದು ಇನ್ಯಾರು ಅಲ್ಲ, ನಾನೇ ಯುವರ್ ಆನರ್. ಏನ್ ಮಾಡ್ತಾ ಇದ್ದೀರಾ? ಇದರಲ್ಲಿ ವಿಷ ಇಲ್ಲ, ಬರೀ ಔಷಧಿನೇ ಅನ್ನೋಕೆ ಇದನ್ನು ಕುಡಿದು ಇನ್ನೂ ಜೀವಂತವಾಗಿರೋ ನನಗಿಂತ ಇನ್ನೊಂದು ಸಾಕ್ಷಿ ಆಧಾರ ಬೇಕಾಗಿಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಮಿಸ್ಟರ್ ಸೂರಿ.
ಡಾಕ್ಟರ್ ಸಂಜಯ್ ದಾಮೋದರನ ಕೊಲೆ ಮಾಡಿದ್ದಾರೆಂಬುದು ಸಾಬೀತಾಗಿಲ್ಲವೆಂದು ಕೋರ್ಟು ನಿರ್ಧರಿಸಿದೆ. ಸರ್ಕಾರಿ ಅಧಿಕಾರಿಗಳು ಪರಿಶೀಲಿಸಿ ಹಾಜರುಪಡಿಸಿದ ಕೆಮಿಕಲ್ ರಿಪೋರ್ಟ್ ಸಹ ಸುಳ್ಳಾಗಿರಬಹುದೆಂದು ಶಂಕಿಸಲಾಗಿದೆ. ಆದ್ದರಿಂದ ಡಾಕ್ಟರ್ ಸಂಜಯ್ ಅವರನ್ನ ಬಿಡುಗಡೆ ಮಾಡಲಾಗಿದೆ. Come on, nurse. Get everything ready. Hurry up. ಸುನೀತಾ ಓಹೋ. ಸುನೀತಾ ವಾಟ್ ಈಸ್ ದಿಸ್? ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ರವಿಗೇನಾದ್ರೂ? ಅವ್ರಿಗೇನಾದ್ರೂ ಆದ್ರೆ ನಾನು ಸತ್ತು ಹೋಗ್ತೀನಿ ಅಷ್ಟೇ. ಅವ್ರ ಸಾವಿಗೆ ಕಾರಣ ನಾನೇ. ಸುನೀತಾ ವಾಟ್ ಈಸ್ ದಿಸ್? ಯಾಕೆ ಕೆಟ್ಟದನ್ನೆಲ್ಲ ಯೋಚನೆ ಮಾಡ್ತೀಯಾ? ನನ್ನನ್ನೇ ಸಾವಿನ ದೌಡಿಂದ ಬಚಾವ್ ಮಾಡಿದವರು ಯಾಕೆ ಬಾಟ್ಲಲ್ಲಿ ವಿಷ ಕುಡಿದ್ರು? ನನಗೋಸ್ಕರ ಕೋರ್ಟ್ ಹೋಗೋಕ್ ಮುಂಚೆ ನಿಮ್ಮನ್ ಬಚಾವ್ ಮಾಡ್ತೀನಿ ಅಂತ ನನ್ ಮೇಲೆ ಆಣೆ ಮಾಡಿದ್ರು. ಅವ್ರ ಮನಸ್ಸಿಲ್ಲ, ನಮ್ ಪಾಲಿನ ದೇವ್ರು. ಡಾಕ್ಟರ್, ವಾಟ್ ಇಸ್ ದಿಸ್ ಡಾಕ್ಟರ್? ನಿಮ್ಮ ಕಣ್ಣಲ್ಲಿ ನೀರ? ಡೋಂಟ್ ವರಿ, ರವಿಗೆ ವಿಲ್ ಪವರ್ ಜಾಸ್ತಿ, ಅದಕ್ಕೆ ಉಳ್ಕೊಂಡ. Now he's safe. You can see for yourself. ಥ್ಯಾಂಕ್ ಯು. ರವಿ, I'm sorry ರವಿ. ನನ್ನಿಂದಾಗಿ ನಿಮಗೆ ಸ್ಥಿತಿ ಬಂತು. I love you ರವಿ.